ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು ಕೂಡ ದಿನಗಣನೆ ಶುರುವಾಗಿದ್ದು ಜನವರಿ 22ರಂದು ಉದ್ಘಾಟನೆ ಕೂಡ ಆಗಲಿದೆ. ಇನ್ನು ಶ್ರೀರಾಮ ಮಂದಿರ ಬಾಲರಾಮನನ್ನ ಕೆತ್ತನೆ ಮಾಡಿದ ಮೈಸೂರಿನ ಶಿಲ್ಪಿ ಮಾತನಾಡಿದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡಕ್ಕೆ ಶಿಲ್ಪಿ ಅರುಣ್ ಯೋಗಿರಾಜ್ ಮನದಾಳದ ಮಾತನಾಡಿದ್ದಾರೆ. ಬಾಲರಾಮನ ಮೂರ್ತಿ ಕೆತ್ತನೆಯ ಒಂದು ರೋಚಕ ಎಂದು ಅರುಣ್ ಹೇಳಿದ್ದಾರೆ. HD ಕೋಟೆಯಿಂದ ಕಲ್ಲಿನಲ್ಲಿಯೇ 3 ಬಾಲರಾಮನನ್ನ ಸೃಷ್ಟಿ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಮನದಾಳದ ಮಾತುಗಳನ್ನ ಆಡಿದ್ದಾರೆ. ಬಾಲರಾಮನ ಮೂರ್ತಿ ಕೆತ್ತನೆಯೇ ಒಂದು ರೋಚಕ ಎಂದು ಅರುಣ್ ಮಾತನಾಡಿದ್ದಾರೆ. ಇನ್ನು HD ಕೋಟೆಯಿಂದ ಕಲ್ಲಿನಲ್ಲಿಯೇ 3 ಬಾಲರಾಮನ ಸೃಷ್ಟಿ ಮಾಡಿದ್ದಾರೆ. ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು ಕೂಡ ದಿನಗಣನೆ ಶುರುವಾಗಿದೆ. ಜನವರಿ 22ರಂದು ಉದ್ಘಾಟನೆ ಆಗಲಿರುವ ಶ್ರೀರಾಮ ಮಂದಿರ. ರಾಮ ಹುಟ್ಟಿದ ಸ್ಥಳ ಅಯೋಧ್ಯೆಯಲ್ಲೇ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ಪ್ರತಿಯೊಬ್ಬ ಹಿಂದುವಿನ ಕನಸಾಗಿತ್ತು. ಈಗ ಈ ಕನಸು ಈಡೇರ್ತಾ ಇದೆ. ಇದೇ ಅಂದರೆ ಮುಂದಿನ ತಿಂಗಳು 22ರಂದು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಈಗಾಗಲೇ ಈ ಒಂದು ರಾಮ ಮಂದಿರದಲ್ಲಿ ಬಾಲರಾಮವನ್ನು ಕೆತ್ತನೆ ಮಾಡಿರುವಂತಹ ಮೈಸೂರಿನ ಶಿಲ್ಪಿ ಯೋಗಿ ಅಂದರೆ ಅರುಣ್ ಯೋಗಿರಾಜ್ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಬಾಲರಾಮನ್ನ ನೀವು ಅಲ್ಲಿ ಕೆತ್ತನೆ ಶುರು ಮಾಡಿದ್ದೀರಾ ಸರ್? ಕೆಲಸ ಮುಗಿದಿದೆ ಸರ್ ಈಗ. ಸೊ ಹೇಗಿತ್ತು ಸರ್ ಅದು ಕೆಲಸ ಎಲ್ಲ ಹೇಗೆ ನಡೀತಾ ಇತ್ತು ಸರ್? ಇದು ಕೆಲಸ ನಮಗೆ ಸುಮಾರು ಜೂನ್ ತಿಂಗಳಲ್ಲಿ ಶುರು ಮಾಡ್ತೀವಿ. 3 ಜನ ಕಲಾವಿದರುಗಳಿಗೆ ಇದನ್ನು ಒಂದು ಅವಕಾಶ ಕೊಟ್ಟಿರ್ತಾರೆ. 3 ಜನನೂ ಬೇರೆ ಬೇರೆ ಶೈಲಿಗಳಲ್ಲಿ ಒಂದು ಪ್ರಯತ್ನ ಮಾಡಿದ್ದೀವಿ. ಒಂದು ಕೆತ್ತನೆಯನ್ನು ನಾವು ಮೈಸೂರಿನ HD ಕೋಟೆ ಕಲ್ಲನ್ನು ನಾವು ಮತ್ತು GL ಭಟ್ ಸರ್, ಕರ್ನಾಟಕದವರೇ ಆದ ಶಿಲ್ಪಿಗಳು, ಅವರು ಇದನ್ನು ಬಳಸಿರ್ತೀವಿ. ರಾಜಸ್ಥಾನ ಒಬ್ಬರು ಕಲಾವಿದರು ಸತ್ಯನಾರಾಯಣ ಪಾಂಡೆ ಅನ್ನೋರು ಮಾರ್ಬಲ್ನಲ್ಲಿ ಒಂದು ಮೂರ್ತಿಯನ್ನು ತಯಾರು ಮಾಡಿದ್ದಾರೆ. ಈ 3ರಲ್ಲಿ ಯಾವುದು ಬೆಸ್ಟ್ ಇದೆ ಅದನ್ನು ಅವರು ಕೊನೆಗೆ ಸೆಲೆಕ್ಟ್ ಮಾಡ್ಕೊತಾರೆ. ಈ ಒಂದು ಪ್ರೋಸೆಸ್ ನಮಗೆ ಜೂನಲ್ಲಿ ಶುರುವಾಗಿತ್ತು, ಡಿಸೆಂಬರಲ್ಲಿ ಮುಗೀತು. ಒಂದು 6 ತಿಂಗಳ ಕಾಲ ಈ ಒಂದು ಕೆತ್ತನೆ ಕೆಲಸನ ಮಾಡಿ ಬಂದಿದೆ ಸರ್. ಅಂದರೆ ಸರ್, ಈ ಅದೇ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇತ್ತು ಸರ್ ಅಂತ? ಈಗ ಸೆಲೆಕ್ಷನ್ ಪ್ರೋಸೆಸ್ ನಮಗೆ ಮೊದಲು ನಮಗಂತಲ್ಲ ಕಲಾವಿದರುಗಳಿಗೆ ಒಂದು ಆಹ್ವಾನ ಇರ್ತದೆ. ಇನ್ವೈಟೆಡ್ ಆರ್ಟಿಸ್ಟ್ಗಳು ಸುಮಾರು ಒಂದು 8-9 ಜನ ಇರ್ತಾರೆ ಅನಿಸುತ್ತೆ. ಅಷ್ಟು ಜನಕ್ಕೆ ಒಂದು ಅವಕಾಶ ಕೊಡ್ತಾರೆ. ಒಂದು PPT ಮುಂಚೆ ಏನು ಕೆಲಸ ಮಾಡಿದ್ದೀವಿ ಅದ್ರ ಬಗ್ಗೆ ಒಂದು ಮಾಹಿತಿನ ನೀಡಬೇಕಾಗಿರುತ್ತೆ, ಒಂದು ಫೋಟೋಸ್ಗಳನ್ನ ತೋರಿಸ್ಬೇಕಾಗಿರುತ್ತೆ. ಸೊ ಕೊನೆಗೆ ಇದನ್ನೆಲ್ಲ ನೋಡಿದಂಥ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಮೆಂಬರ್ಸು ಮತ್ತು ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ಇರ್ಬೋದು, ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕಲ್ಚರ್ ಮಿನಿಸ್ಟ್ರಿ ಕೆಳಗೆ ಬರುವಂಥ IGNCಯ ಚೇರ್ಮನ್ಸ್ ಇರ್ಬೋದು, ಇವರೆಲ್ಲರೂ ಕೊನೆಗೆ ಇಷ್ಟು ಜನ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. 3 ಜನಕ್ಕೆ. ಅದರಲ್ಲಿ ನಾನೊಬ್ಬ ಆಗಿರ್ತೀನಿ. ನಾನು ಒಬ್ಬ ಜೊತೆ ನಾನೇ ಕಿರಿಯನು, ಚಿಕ್ಕ ವಯಸ್ಸಿನ ಒಬ್ಬರು ಶಿಲ್ಪಿಯನ್ನು ನಾನೇ ಅಲ್ಲಿ. ಈ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಜೀವನದ ಒಂದು ದೊಡ್ಡ ಭಾಗ್ಯ ಅಂತ ಹೇಳ್ಬೋದು. ಅಂದರೆ ಸರ್, ಅದು ಈ ಹಿಂದೆ ನೀವು ಕೂಡ ಸುಭಾಷ್ ಚಂದ್ರ ಬೋಸ್ ಅವರ ಶಿಲ್ಪಿಯನ್ನು ಕೆತ್ತನೆ ಮಾಡಿದ್ರಿ ಸರ್. ಆ ಒಂದು ಶಿಲ್ಪಿಯ ಕೆತ್ತನೆಗೂ ಸರ್ ಇವತ್ತು ನೀವು ಮಾಡಿರುವಂತಹ ಬಾಲರಾಮನಿಗೂ ಎಷ್ಟು ಖುಷಿ ಆಗ್ತಿದೆ ಸರ್ ಅಂತ? ನೋಡಿ, ಪ್ರತಿಯೊಂದು ನನಗೆ ಸ್ವಲ್ಪ ಅದೃಷ್ಟವಂತನೇ ಅಂತ ಹೇಳ್ಬೋದು. ನಮಗೆ ಸಿಕ್ಕಿರೋ ಅವಕಾಶಗಳೆಲ್ಲ ತುಂಬ ದೇಶಕ್ಕೆ ಪ್ರಮುಖವಾದ ಸ್ಥಳಗಳಲ್ಲಿ, ಕೇದಾರ್ನಾಥ್ ಇರ್ಬೋದು, ಇಂಡಿಯಾ ಗೇಟ್ ಇರ್ಬೋದು, ಅವೆರಡಕ್ಕಿಂತ ದೊಡ್ಡದು ಏನೂ ಸಿಗಲ್ಲ ಅಂತ ಅಂದ್ಕೊಂಡಿದ್ವಿ. ದೇವರಿಲ್ಲ ಇರುವಂಥದ್ದು ಇನ್ನೂ ಅದಕ್ಕಿಂತ ದೊಡ್ಡದೊಂದು ಅವಕಾಶ ಕೊಟ್ಟಿದ್ದಾರೆ. ಅಯೋಧ್ಯೆಯಲ್ಲಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗುವಂಥ ರಾಮನಲ್ಲ, ನಾನು ಪ್ರೇಕ್ಷಕನಾಗಿ, ಭಾರತೀಯನಾಗಿ, ಶಿಲ್ಪಿ ಅಲ್ಲದೆ ನಾನು ಇದೊಂದು ಕ್ಷಣಕ್ಕೆ ವೆಯ್ಟ್ ಮಾಡ್ತಿದ್ದೆವು ಚಿಕ್ಕ ವಯಸ್ಸಿಂದನೂ. ನಾವಾಗಿರ್ಬೋದು, ನಮ್ಮ ತಂದೆ ತಾಯಿ ಇರ್ಬೋದು, ಪ್ರತಿಯೊಬ್ಬರು ನಮ್ಮ ಭಾರತದಲ್ಲಿ ಇದೊಂದು ಸಮಯಕ್ಕೆ ಕಾಯ್ತಾ ಇದ್ವಿ. ಆ ಒಂದು ಸಮಯಕ್ಕೆ ಜೊತೆಗೆ ನಾನು ಒಂದು ಸ್ಟೆಪ್ ಮೇಲೆ ನನಗೆ ಒಂದು ಮೂಲ ವಿಗ್ರಹ ಮಾಡೋ ಒಂದು ಅವಕಾಶನೂ ಸಿಕ್ಕಿದ್ದು. ಇದಕ್ಕೆ ನಮ್ಮ ತಂದೆ ತಾಯಿಯರ ಆಶೀರ್ವಾದ ಮತ್ತು ನಮ್ಮ ಹಿರಿಯರು ಮಾಡಿದ ಪುಣ್ಯಗಳೇ ಒಂದು ಕಾರಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಏನು ಶಿಲ್ಪಿ ಯಾರು ಯೋಗಿರಾಜ್ ಅವರ ಮಾತುಗಳು. ಈಗಾಗಲೇ 51 ಇಂಚಿನ ವಿಗ್ರಹ ತಯಾರಾಗಿದೆ. 22ನೇ ತಾರೀಕು ಅದು ನಮ್ಮ ವಿಗ್ರಹ ಸೆಲೆಕ್ಟ್ ಆಗುತ್ತೋ ಅಥವಾ ಮತ್ತಿಬ್ಬರು ಮಾಡಿರುವಂತಹ ವಿಗ್ರಹ ಸೆಲೆಕ್ಟ್ ಆಗುತ್ತೋ ಅದು ಈಗಂತೂ ಗೊತ್ತಿಲ್ಲ. ಸದ್ಯಕ್ಕಂತೂ ಈ ಒಂದು ಕೆಲಸ ಮಾಡಿ ಸಾಕಷ್ಟು ಖುಷಿಯಲ್ಲಿದ್ದೇನೆ. ಒಂದಷ್ಟು ಏನೋ ಒಂದು ಸಾಧನೆ ಮಾಡಿರುವಂತಹ ಒಂದು ಸಂತಸ ನನ್ನಲ್ಲಿದೆ. ನಿಜಕ್ಕೂ ಕೂಡ ಒಂದು ಕೆಲಸ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಅಂದರೆ ಕನಸನ್ನು ಕಂಡು ಆ ಒಂದು ವಿಗ್ರಹವನ್ನು ಮಾಡಿದ್ದೇವೆ. ಇಡೀ ಭಾರತ ನಿಜಕ್ಕೂ ಕೂಡ ಆ ಒಂದು ವಿಗ್ರಹವನ್ನು ಯಾವ ರೀತಿ ಸ್ವೀಕಾರ ಮಾಡುತ್ತೆ ಅನ್ನೋದು ಕೂಡ ನಮಗೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋ ಮಾತುಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.